ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇಲ್ಲೇ ರೊಟ್ಟಿ ಎಲ್ಲ ಮುರಿದಿಟ್ಕೊಂಡೀನಿ. ಹಂಗೆ ಒಗ್ಗರಣೆ ಬೇಕಾದಂಥದ್ದು ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಂಗೆ ಸಾಸಿವೆ, ಜೀರಿಗೆ, ಶೇಂಗಾ ಎಲ್ಲ ತೆಗೆದಿಟ್ಕೊಂಡೀನಿ. ಇಲ್ಲೊಂದು ಬಾಳ್ಗಿಗೆ ಎಣ್ಣೆ ಹಾಕ್ಕೊಳ್ಳೋನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಗೆ ಇಲ್ಲಿ ಒಂದು ಸ್ವಲ್ಪ ರೊಟ್ಟಿಗೆ ಅಂದ್ರೆ ಕಟ್ಟಗೆ ರೊಟ್ಟಿ ಇರ್ತಾವಲ್ಲ ಅಂಥ ರೊಟ್ಟಿ, ಅಥವಾ ನಿನ್ನೆ ಮಾಡಿದಂಥ ರೊಟ್ಟಿ ಇರ್ತಾವಲ್ಲ ಅಂಥ ರೊಟ್ಟಿಲೇ ಒಗ್ಗರಣೆ ರೊಟ್ಟಿ ಮಾಡ್ತೇವೆ ನಾವು. ರೊಟ್ಟಿ ಉಳಿದ್ರೆ ಸೊ ಅದಕ್ಕೆ ಒಂದು ಸ್ವಲ್ಪ ಅದನ್ನು ಹೆಚ್ಚಿಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ರೆನ ಹಾಕ್ಬೇಕು. ಸೇಮ್ ಒಗ್ಗರಣೆ ಅವಲಕ್ಕಿ ಹೆಂಗೆ ಹಾಕ್ತೇವಲ್ಲ ಹಂಗೆ ಇದಕ್ಕೂ ಉಪ್ಪು ಮತ್ತು ಸಕ್ರೆನ ಹಾಕಿ ಕಲಿಸ್ಬೇಕು. ಹಂಗೆ ಇಲ್ಲೇ ಎಣ್ಣೆ ಕಾದೈತಿ. ಅದಕ್ಕೆ ಸಾಸಿವೆ, ಜೀರಿಗೆ, ಹಂಗೆ ಶೇಂಗಾನೂ ಹಾಕ್ಬೋದು, ಇಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನೂ ಹಾಕ್ತಾರೆ ಕೆಲವೊಬ್ರು. ನಾ ಇಲ್ಲ ಶೇಂಗಾ ಅಷ್ಟು ಹಾಕೀನಿ. ಹಂಗೆ ಉಳ್ಳಾಗಡ್ಡಿ, ಟೊಮೆಟೊ ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಅದಕ್ಕೆ ನೀವು ಮೆಣ್ಸಿನ್ಕಾಯಿ ಬೇಕಂದ್ರೆ ಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಇಲ್ಲಾಂದ್ರೆ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರ ಹಾಕ್ಕೊಬೋದು, ಇಲ್ಲ ಅಂತಂದ್ರೆ ಖಾರ ಪುಡಿ ಬೇಕಂದ್ರೆ ಖಾರ ಪುಡಿ ಹಾಕ್ಕೊಬೋದು. ಇಲ್ಲ ನಾನು ಖಾರ ಪುಡಿ ಹಾಕ್ಕೊಂಡೀನಿ. ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ಅದನ್ನು ಚೆಂದಾಗಿ ಒಂದು ಸ್ವಲ್ಪ ಫ್ರೈ ಮಾಡೋದು. ಎಲ್ಲಿ ತನಕ ಅಂದರೆ ಸ್ವಲ್ಪ ಟೊಮೆಟೊ ಮೆತ್ತಗೆ ಆಗ್ಬೇಕು ರೀ. ಟೊಮೆಟೊ ಸ್ವಲ್ಪ ನೀರು ಬಿಡ್ತಂತಂದ್ರೆ ಅದು ಒಗ್ಗರಣೆ ಚಲೋ ಆಕೈತಿ, ರುಚಿ ಅನ್ನಿಸ್ತೈತಿ. ಸೊ ಎಲ್ಲ ಮಿಕ್ಸ್ ಆಗೈತಿ. ಈಗ ರೊಟ್ಟಿ ಹಾಕ್ಕೊಳ್ಳೋಣ. ರೊಟ್ಟಿ ಹಾಕ್ಕೊಂಡು ಚೆಂದಾಗಿ ಅದನ್ನು ಕಲಿಸ್ಬೇಕು ರೀ. ಎಲ್ಲ ಒಗ್ಗರಣೆ ಎಲ್ಲ ರೊಟ್ಟಿಗೂ ಹತ್ತಬೇಕು. ಹಂಗೆ ಅದನ್ನು ಹೊಂದ್ಕೋಬೇಕು. ಹಂಗೆ ಅದನ್ನು ಚೆಂದಾಗಿ ಕಲಿಸ್ಬೇಕು. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಲಿಂಬೆ ಹಣ್ಣು ಹಿಂಡಿದ್ರೆ ಮಸ್ತ್ ಒಗ್ಗರಣೆ ರೊಟ್ಟಿ ರೆಡಿ ಆಗ್ತೈತಿ. ರೊಟ್ಟಿ ಅದು ಉಳಿದ್ರೆ ನೀವು ಹಿಂಗೆ ಮಾಡಿ ನೋಡಿರಿ, ಮಸ್ತ್ ಆಗ್ತೈತಿ. ಇನ್ನೊಮ್ಮೆ ಮಾಡಿಕೊಡಂತಾರೆ ಮನೆಯೊಳಗೆ, ಅಷ್ಟು ರುಚಿ ಆಗ್ತೈತಿ. ಇದಕ್ಕೆ ಮೊಸರು ಹಚ್ಕೊಂಡು ತಿಂದ್ರೆ ಇನ್ನೂ ಮಸ್ತ್ ಇರ್ತೈತಿ. ಸೊ ನೀವು ಒಂದು ಸತಿ ಟ್ರೈ ಮಾಡಿರಿ.